ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಸೋಮವಾರ. ಸೊ ಬೆಳಗ್ಗೆ ಎದ್ದು ನಾಷ್ಟ ಮುಗಿಸಿ ಈಗ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾಷ್ಟ ಎಷ್ಟು ಫ್ರೆಂಡ್ಸ್, ನಾಷ್ಟ ಇಟ್ಬಿಟ್ಟು ಬಂದು ನಾನು ಹೊರಗಡೆ ಬಾಗಿಲಿಗೆ ನೀರು ಹಾಕ್ಕೊಳ್ತಾ ಇರ್ತೀನಿ. ಸೊ ಬೆಂಡೆಕಾಯಿ ಬೇಳೆ ಸಾರು ಮಾಡಿದ್ದೆ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇಟ್ಬಿಟ್ಟು ಬಂದುಬಿಟ್ಟು ಸೊ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬ ಅಪರೂಪ ಇದೆ ನಾನು ರಂಗೋಲಿ ಈ ನಡುವೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋದು. ಸೊ ಅವಾಗವಾಗ ಹಾಕ್ತಾನೆ ಇರ್ತೀನಿ, ಆದರೆ ಶೇರ್ ಮಾಡ್ಕೊಳ್ತಾ ಇಲ್ಲ. ಅದರಲ್ಲೂ ಈಗ ಮಳೆಗಾಲ ಅಲ್ವಾ ಫ್ರೆಂಡ್ಸ್, ಆ ರಂಗೋಲಿ ಹಾಕಿದ್ರೂ ಜಾಸ್ತಿ ಹೊತ್ತಿರೋದಿಲ್ಲ. ರಂಗೋಲಿ ಹಾಕ್ತಾಯಿದ್ದೀನಿ, ಗಾಳಿಗೆಲ್ಲ ಸೈಡ್ಗೆ ಹೋಗ್ತಾಯಿದೆ, ಅಷ್ಟು ಗಾಳಿ. ಸೊ ಫೈನಲ್ ರಂಗೋಲಿ ಹಾಕಿದಾದ್ಮೇಲೆ ನಮ್ಮ ಮನೆಯವ್ರು ಕೂಡ ರೆಡಿ ಆಗೋದಕ್ಕೆ ಹೋಗಿದ್ರು. ಸೊ ಸಾಂಬಾರು ಕೂಡ ಎಲ್ಲ ರೆಡಿಯಾಗಿತ್ತು. ಬೆಂಡೆಕಾಯಿ ಬೇಳೆ ಸಾರು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ಯಾವುದೇ ರೀತಿ ಲೋಳೆ ಥರ ಇರೋದಿಲ್ಲ, ಬೆಂಡೆಕಾಯಿ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ. ರೆಸಿಪಿ ಶೇರ್ ಮಾಡ್ಕೊಳಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಹೇರ್ ಫಾಲ್ಸ್ ಜಾಸ್ತಿ ಆಗ್ತಾಯಿತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಅಂತ ಫ್ಲ್ಯಾಕ್ಸ್ ಸೀಡ್ಸ್ ತರಿಸಿದೆ. ಸೊ ಅದನ್ನು ಕೂಡ ಜೆಲ್ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಸೊ ಅಷ್ಟರಲ್ಲಿ ಕೂಡ ನಮ್ಮ ಮನೆಯವ್ರು ರೆಡಿಯಾಗಿ ಬಂದರು ಅಂತ ಅವ್ರಿಗೂ ನಾಷ್ಟ ಎಲ್ಲ ಹಾಕ್ಕೊಟ್ಟೆ. ನಾಷ್ಟ ಹಾಕೊಳ್ಳೋಷ್ಟರಲ್ಲಿ ಜೆಲ್ ರೆಡಿ ಆಗ್ತಾಯಿತ್ತು. ಸೊ ಈ ನಡುವೆ ಹೇರ್ ಫಾಲ್ಸ್ ತುಂಬ ಜಾಸ್ತಿ ಹೋಗಿತ್ತಲ್ಲ ಫ್ರೆಂಡ್ಸ್, ಮುಂಚೆ ಫ್ಲ್ಯಾಕ್ಸ್ ಸೀಡ್ಸ್ ಯೂಸ್ ಮಾಡ್ತಿದ್ದೆ, ಚೆನ್ನಾಗಿತ್ತು. ಸೊ ಅದಕ್ಕೆ ಮತ್ತೆ ಟ್ರೈ ಮಾಡೋಣ ಅಂದ್ಕೊಂಡು ತರಿಸಿದ್ದೀನಿ. ಸೊ ನೋಡಬೇಕು. ಈಗ ನಮ್ಮ ಮನೆಯವ್ರು ಕೂಡ ನಾಷ್ಟ ಮಾಡಿಕೊಂಡು ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ನಾನು ಹಾಗೆ ಹೊರಗಡೆ ಹೋಗಿ ಮೋಟ್ರ್ ಆನ್ ಮಾಡಿದ್ದೀನಿ ಫ್ರೆಂಡ್ಸ್. ಮೋಟ್ರು ಒಂದು 3-4 ನಿಮಿಷ ಅಷ್ಟೇ ಡಿ.ಪಿ ಬಿದ್ದೋಗ್ತಾ ಇದೆ. ಸೊ ಅದು ವಾಷಿಂಗ್ ಮಿಷಿನ್ದು ಹೀಟರ್ ಹೋಗಿದೆ ಅಂತ ಫ್ರೆಂಡ್ಸ್, ಅದನ್ನು ತರ್ಸಾಕ್ಸಿದ್ರೇ ಅದು ನಾರ್ಮಲ್ ಆಗುತ್ತೆ, ಇಲ್ಲಾಂದರೆ ಡಿ.ಪಿ ಆಟೋಮೆಟಿಕ್ ಬಿದ್ದೋಗ್ತಾ ಇದೆ. ಅವರು ಗುರುವಾರ ಬರ್ತೀನಿ ಮತ್ತೆ ಅಂತ ಹೇಳಿದ್ದಾರೆ, ನೋಡಬೇಕು ಯಾವಾಗ ಬರ್ತಾರೋ. ಸೊ ಫೈನಲಿ ಈಗ ನಮ್ಮ ಮನೆಯವರು ಕೆಲಸಕ್ಕೆ ಹೊರಟ್ರು. ಸೊ ಅವರು ಕೆಲಸಕ್ಕೆ ಹೋದ್ಮೇಲೆ ಜಾಕ್ ಫ್ರೂಟ್ ಇತ್ತಲ್ಲ ಫ್ರೆಂಡ್ಸ್, 4 ಇದ್ದಿದ್ದಲ್ಲ, ಅದರಲ್ಲಿ 3 ಖಾಲಿ ಆಯಿತು, ಇನ್ನು ಒಂದಿದೆ. ಸೊ ಅದಕ್ಕೆ ನಮ್ಮ ಮನೆಯವ್ರಿಗೆ ಇಷ್ಟ, ಖಾಲಿ ಆಯ್ತಲ್ವ ಅಂದ್ಕೊಂಡು ನಾನೇ ಕಟ್ ಮಾಡಿ ಇಟ್ಬಿಟ್ಟೆ ಎಲ್ಲ. ಸೊ ಇದೇ ಲಾಸ್ಟ್ ಜಾಕ್ ಫ್ರೂಟು. ಸೊ ಹಲಸಿನಲ್ಲಿ ಈ ಬಾಳೆಹಣ್ಣು ರಸಾಯನ ಮಾಡ್ತಾರಲ್ಲ ಫ್ರೆಂಡ್ಸ್, ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದರೆ ನಮ್ಮನೆಯವರು ಬೆಲ್ಲದಲ್ಲಿ ಕಸ ಜಾಸ್ತಿ ಇದೆ ಫ್ರೆಂಡ್ಸ್, ಅದು ಪಟಾಕಿ ಚೀಟಿಯಲ್ಲೆಲ್ಲ ಕೊಟ್ಟಿರೋದು, ಅದರಲ್ಲಿ ಕಸ ಜಾಸ್ತಿ ಇದೆ, ನೋಡಬೇಕು ಏನು ಮಾಡೋದು ಅಂದ್ಕೊಂಡು. ಆಮೇಲೆ ತೆಂಗಿನಕಾಯಿ ಎಲ್ಲ ಇದು ಮಾಡಿಟ್ಟಿದ್ದೆ ಫ್ರೆಂಡ್ಸ್. ಇದು ತೆಂಗಿನಕಾಯಿ ಬಂದುಬಿಟ್ಟು ನಮ್ಮ ಚಿಕ್ಕಮ್ಮವರು ಯಾವುದೋ ದೇವಸ್ಥಾನಕ್ಕೆ ಹರಿಸ್ಕೊಂಡಿದ್ರು. ಸೊ ಅದ್ರದ್ದು ತೆಂಗಿನಕಾಯಿ ಇದು. ಸೊ ಅದನ್ನು ನಮ್ಮಮ್ಮ ತೊಗೊಂಬಂದರು, ಎಣ್ಣೆ ಮಾಡಿಸೋಣ ಅಂತ ಎಲ್ಲರೂ ತೊಗೊಂಡು ಹೋದರು. ಒಂದು ಸ್ವಲ್ಪ ನಮ್ಮಮ್ಮನೂ ಒಂದು ಸ್ವಲ್ಪ ತಂದಿದ್ರು. ಸೊ ಇದನ್ನು ಒಣಗಾಕಿಟ್ರೆ ಅವ್ರು ತೆಂಗಿನಕಾಯಿ ಎಣ್ಣೆ ಮಾಡಿಸ್ಕೊಳ್ತಾರೆ, ಸೊ ಕೊಬ್ಬರಿ ಎಣ್ಣೆ. ಸೊ ಅದಕ್ಕೆ ಒಣಗಿಸ್ಕೊಳ್ತಿದ್ದೀನಿ. ಅವ್ರು ಕೆಲ್ಸಕ್ಕೆ ಹೋಗೋದ್ರಿಂದ ಒಣಗಿಸೋದಕ್ಕೆ ಟೈಮ್ ಇರೋದಿಲ್ಲ, ಹಾಗೆ ಮಳೆ ಬರ್ತಾಯಿದೆಯಲ್ಲ ಅದಕ್ಕೋಸ್ಕರ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಕೂಡ ಫ್ರೆಶ್ ಆಗಿ ಬಟ್ಟೆಗಳು ಒಗ್ದಾಕಿದ್ದೆ ಫ್ರೆಂಡ್ಸ್, ಅದನ್ನು ತೆಗಿತಾ ಇದ್ದೀನಿ. ಸೊ ಬೆಳಗ್ಗೆ ತುಂಬ ವೀಡಿಯೋ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಫ್ರೆಂಡ್ಸ್, ಯಾಕಂದರೆ ನನ್ನ ಫ್ರೆಂಡ್ ಕಾಲ್ ಮಾಡಿದರು. ಸೊ ಅವ್ರ ಹತ್ರ ಮಾತಾಡಿಕೊಂಡೆ ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಹಾಗೆ ನಮ್ಮಮ್ಮ ಕೂಡ 2-3 ದಿನ ಆಗಿತ್ತು. ಸೊ ಅವ್ರಿಗೂ ಕೂಡ ಕಾಲ್ ಮಾಡಿ ಮಾತಾಡಿಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಯಾರಾದರೂ ಕಾಲಲ್ಲಿ ಇದ್ದಾಗ ಮಾತಾಡ್ಕೊಂಡು ಕೆಲಸ ಮಾಡ್ಕೊಂಡ್ಬಿಟ್ರೆ ಕೆಲಸ ಮಾಡ್ದಂಗೆ ಗೊತ್ತಾಗಲ್ಲ ಫ್ರೆಂಡ್ಸ್, ಆರಾಮಾಗಿ ಬೇಗ ಕೆಲಸ ಮುಗಿಸ್ಕೋಬೋದು. ಸೊ ಅದಕ್ಕೋಸ್ಕರ ಕೆಲವೊಂದು ವೀಡಿಯೋ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಆಮೇಲೆ ಇಲ್ಲಿ ಬಟ್ಟೆ ಒಣಗಾಕ್ತೀನಿ ನಾನು ಫ್ರೆಂಡ್ಸ್, ಅಲ್ಲಿ ಮೇಲೆಗಡೆ ಕಾಡು ಹುಣಸೆ ಅದಿದೆ ಹಣ್ಣು, ಅದರಲ್ಲಿ ಬರೀ ಮುಳ್ಳೇ ಇರುತ್ತಲ್ಲ, ಬಟ್ಟೆಗಳು ಒಣಗಾಕಿದ್ರೆ ಅದ್ರ ಮೇಲೆಲ್ಲ ಬಿದ್ದಿರುತ್ತೆ ಫ್ರೆಂಡ್ಸ್, ಕೈಗೆ ಚುಚ್ಕೋತು. ಸರಿ ಅಂದ್ಕೊಂಡು ಬೇರೆ ಕಡೆ ನೋಡ್ತಾಯಿದ್ದೀನಿ, ಬೇರೆ ಕಡೆ ಹಗ್ಗ ಕಟ್ಸ್ಕೊಳ್ಳೋಣ ಅಂತ ಅಂದ್ಕೊಂಡು ಬಟ್ಟೆ ಒಣಗಾಕಕ್ಕೆ ನೋಡಬೇಕು ಏನು ಮಾಡೋದು ಅಂತ. ಕರಿಬೇವು ಗಿಡ ಮಳೆಗೆ ಫುಲ್ಲು ಈ ಕಡೆ ಬೆಂಡಾಗಿಬಿಟ್ಟಿತ್ತು ಫ್ರೆಂಡ್ಸ್, ಅದಕ್ಕೆ ಅದನ್ನು ದಾರ ಕಟ್ಟಿ ಆ ಕಡೆ ಬಿಟ್ಟಿದ್ದೀನಿ, ಸ್ಟ್ರೈಟಾಗಿ ಬರುತ್ತೆ ಅಂದ್ಕೊಂಡು. ಸೊ ಫೈನಲಿ ಪೂಜೆ ಕೂಡ ಮುಗಿಸ್ಕೊಂಡೆ 6 ಗಂಟೆಗೆ. ಇವಾಗ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಸೊ ಮನೇಲಿ ಕ್ಯಾಬೇಜ್ ಇತ್ತು, ನಮ್ಮ ಮನೆಯವ್ರು ಕೂಡ ಗೋಬಿ ಮಾಡುವ ಅಂತ ಹೇಳಿದರು 2 ದಿನದ ಹಿಂದೆಯೇ. ಸೊ ಅದಕ್ಕೆ ಈಗ ನನಗೆ ಟೈಮ್ ಸಿಕ್ತು, ಅದಕ್ಕೆ ಈಗ ಮಾಡ್ಕೊಳ್ತೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಗರಂ ಮಸಾಲ, ಚಿಲ್ಲಿ ಪೌಡರು, ಇಲ್ಲಿ MTR ಕಾಶ್ಮೀರ್ ಚಿಲ್ಲಿ ಹಾಕ್ಕೊಳ್ತೇನೆ ಕಲರ್ಗೆ, ಯಾವುದೇ ರೀತಿ ಫುಡ್ ಕಲರ್ ಬಳಸ್ತಾ ಇಲ್ಲ. ಇದನ್ನೆಲ್ಲ ಹಾಕ್ಕೊಂಡು ಹಾಗೆ ಅಕ್ಕಿ ಹಸಿಟ್ಟು ಮತ್ತು ಮೈದಾ ಹಾಕ್ಕೊಳ್ತಾ ಇದ್ದೀನಿ, ಒಂದು 4 ಟೇಬಲ್ ಸ್ಪೂನ್ ಎರಡೂ ಕೂಡ. ಸೊ ನಿಮಗೆ ಅಕ್ಕಿ ಹಸಿಟ್ಟು ಬದಲು ಮೈದಾ ಬದಲು ಕಾರ್ನ್ಫ್ಲವರ್ ಕೂಡ ಹಾಕ್ಕೊಳ್ಬೋದು, ಕಾರ್ನ್ಫ್ಲವರ್ ಹಾಕ್ಕೊಂಡು ಅಕ್ಕಿ ಹಸಿಟ್ಟು ಕೂಡ ಹಾಕ್ಕೊಳ್ಬೋದು. ನಾನು ಕಾರ್ನ್ಫ್ಲವರ್ ಇರಲಿಲ್ಲ ಅಂತ ಮೈದಾನೇ ಹಾಕ್ಕೊಳ್ತೀನಿ. ಸೊ ಇದಿಷ್ಟನ್ನು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೀರಿನ ಸ್ವಲ್ಪ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಈ ಥರ ಗಟ್ಟಿಯಾಗಿರಬಾರ್ದು, ಸಾಫ್ಟಾಗಿರಬೇಕು. ನೋಡಿ ಈಗ ಸಾಫ್ಟಾಗಿದೆ. ಹಾಗೆ ಇದಕ್ಕೆ ಕಲಸಿ ಒಂದು ಸ್ವಲ್ಪ ತಿಟ್ಬಿಟ್ಟು ಹಾಗೆ ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ. ಉಪ್ಸಾರು ಮಾಡೋಣ ಅಂದ್ಕೊಂಡು ಇಲ್ಲಿ ಮೆಣಸಿನ್ಕಾಯಿ ಬೇಯಿಸ್ಕೊಂಡಿದ್ದು, ಹಾಗೆ ಹುಣಸೆಹಣ್ಣು, ಕೊತ್ತಂಬರಿ, ಬೆಳ್ಳುಳ್ಳಿ, ಹಾಗೆ ಜೀರಿಗೆ, ಮೆಣಸು, ಉಪ್ಪು ಹಾಕ್ಕೊಳ್ತೇವೆ ಫ್ರೆಂಡ್ಸ್. ಇದಿಷ್ಟು ಹಾಕಿ ರುಬ್ಕೊಂಡ್ರೆ ಉಪ್ಸಾರು ಖಾರ ರೆಡಿಯಾಗಿರುತ್ತೆ. ಹಾಗೆ ಪಲ್ಯಕ್ಕೂ ಕೂಡ ಒಗ್ಗರಣೆ ಹಾಕ್ಕೊಂಡಿದ್ದೆ. ಸೊ ನನ್ನ ಫ್ರೆಂಡ್ ಮನೆಯಿಂದ ಮೊನ್ನೆ ಕಿತ್ಕೊಂಬಂದಿದ್ದೆ ನುಗ್ಗೆ ಸೊಪ್ಪು. ಸೊ ಅದರಲ್ಲೇ ಉಪ್ಸಾರು ಮಾಡ್ಕೊಳ್ಳೋಣ ಅಂತ ಮಾಡಿದೆ.
ಸೊ ಉಪ್ಸಾರು ಕೂಡ ರೆಡಿ ಆಯಿತು. ಫಸ್ಟು ಅಡುಗೆ ರೆಡಿಯಾಗಿ ಸೈಡ್ಗೆ ಇಟ್ಬಿಡ್ತೀನಿ ಫ್ರೆಂಡ್ಸ್, ಏನೇ ಮಾಡೋಂಗಿದ್ರು ನಾನು ಫಸ್ಟು ಅಡುಗೆ ರೆಡಿ ಆದರೆ ಒಂಥರ ನೆಮ್ಮದಿಯಾಗಿರುತ್ತೆ. ಆಮೇಲೆ ಇದೆಲ್ಲ ರೆಡಿ ಆದಮೇಲೆ ಎಣ್ಣೆ ಇಟ್ಕೊಂಡು ಅದಕ್ಕೆ ಗೋಬಿ ಬಿಟ್ಕೊಳ್ತಾಯಿದ್ದೀನಿ. ಸೊ ಸ್ವಲ್ಪ ಸಣ್ಣದಾಗಿ ಬಿಡಬೇಕಿತ್ತು, ನಾನು ಒಂದು ಸ್ವಲ್ಪ ದೊಡ್ಡದಾಗಿ ಬಿಟ್ಕೊಂಡೆ ಫ್ರೆಂಡ್ಸ್, ಯಾಕಂದರೆ ಡ್ರೈ ಗೋಬಿ ಕೂಡ ಮಾಡ್ತಾಯಿದ್ದೀನಿ. ಸೊ ಅದು ಕೂಡ ಚೆನ್ನಾಗಿರುತ್ತೆ. ಸೊ ಒಂದು ಚಿಕ್ಕ ಕ್ಯಾಬೇಜ್ ಇದ್ದಿದ್ದು, ಅದಕ್ಕೆ ಗೋಬಿ ಮಂಚೂರಿ ಹಾಗೆ ಡ್ರೈ ಗೋಬಿ ಎರಡೂ ಮಾಡೋಣ ಅಂತ ಅಂದ್ಕೊಂಡು ಮಾಡ್ಕೊಳ್ತಾಯಿದ್ದೀನಿ. ಎರಡಕ್ಕೂ ಒಂದೇ ಥರನೇ ಆ್ಯಸಿಡ್ ಕಲಿಸ್ಕೊಳ್ಳೋದು. ಅದಕ್ಕೆ ಏನಂದರೆ ಸಾಸಲ್ಲಿ ಹಾಕಿ ಒಗ್ಗರಣೆ ಹಾಕ್ತೀವಿ, ಇದನ್ನು ಹಾಗೆ ತಿನ್ಕೊತೀವಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ಗೋಬಿ ಎಲ್ಲ ಹಾಕ್ತಾಯಿತ್ತು ಫ್ರೆಂಡ್ಸ್. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮಾಡ್ಕೊಳ್ಬೇಕು, ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕ್ಯಾಬೇಜು ತೆಳ್ಳಗಿರುತ್ತಲ್ಲ ಬೇಗ ಸೀದೋಗ್ಬಿಡುತ್ತೆ. ಸೊ ಫೈನಲಿ ಅದನ್ನು ಕೂಡ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದಾಯಿತು. ಈ 3 ಒಬ್ಬೆ ಆಯಿತು ಫ್ರೆಂಡ್ಸ್, 3 ಒಬ್ಬೆ ಗೋಬಿ ಹಾಕ್ಕೊಂಡೆ. ನಾನು ಮೊನ್ನೆ ತೊಗೊಂಬಂದಿದ್ನಲ್ಲ ಫ್ರೆಂಡ್ಸ್, ಅಲ್ಲಿ ಅವ್ರು ಏನೇನು ಹಾಕಿದ್ರು ಅಂತ ನೋಡಿಕೊಂಡೆ ನಾನು. ಸೊ ಮುಂಚೆ ನಾನು ಬೆಳ್ಳುಳ್ಳಿ ಒಂದು ಹಾಕ್ತಾಯಿದ್ದಿಲ್ಲ, ಇನ್ನೆಲ್ಲ ಹಾಕ್ತಾಯಿದ್ದೆ. ಸೊ ಮೊನ್ನೆ ಅವ್ರು ಮಾಡಬೇಕಾದ್ರೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ, ಏನೇನು ಹಾಕಿದ್ರು ಹಿಂಗೆ ಮಾಡಿದ್ರು ಅಂತ. ಸೇಮ್ ಹಾಗೆ ಟೇಸ್ಟ್ ಬಂದಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಮನೆಯವರು ಕೂಡ ಇಷ್ಟಪಟ್ಟು ತಿಂದರು, ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ಇದಕ್ಕೆ ಸಾಸ್ ಮಾಡ್ಕೊಬೇಕು ಫ್ರೆಂಡ್ಸ್. ಮೈದಾ ತೊಗೊಂಡು ಅದಕ್ಕೆ ಚಿಲ್ಲಿ ಪೌಡ್ರು, ಕಲರ್ದು, ಪೆಪ್ಪರು ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಹಾಗೆ ಇದಕ್ಕೊಂದು ಸ್ವಲ್ಪ ಕೆಚಪ್ ಹಾಕ್ಕೊಳ್ಬೇಕು. ನಾನಿಲ್ಲಿ ಕೆಚಪ್ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ, ನೀವು ಕಡಿಮೆ ಹಾಕ್ಕೊಳ್ಳಿ ನಿಮಗೆ ಬೇಕು ಅಂದರೆ, ನಿಮ್ಗೆ ಇಷ್ಟ ಇಲ್ಲ ಅಂದರೆ. ಸೊ ನನಗೆ ಕೆಚಪ್ ಅಂದರೆ ಇಷ್ಟ ಅಂದ್ಬಿಟ್ಟು ನಾನು ಜಾಸ್ತಿನೇ ಹಾಕ್ಕೊಂಡೆ. ಇದನ್ನು ತೆಳ್ಳಗೆ ಕಲಿಸ್ಕೊಳ್ಬೇಕು ಫ್ರೆಂಡ್ಸ್, ನಾನು ಗಟ್ಟಿಗೆ ಕಲಿಸ್ಕೊಂಡ್ಬಿಟ್ಟೆ, ನೀವು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಿಡ್ತೀನಿ. ಇದನ್ನು ಬಿಡೋ ಗ್ಯಾಪಲ್ಲಿ ನಾನೀಗ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಮೊದಲಿಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಕರಿಬೇವಂತೂ ಚಿಕನ್ಗೆ, ವೆಜ್ಗೆ ಎಲ್ಲದಕ್ಕೂ ಸಖತ್ ಫ್ಲೇವರ್ ಕೊಡುತ್ತೆ. ಯೂಸ್ ಮಾಡಿ ಕರಿಬೇವು ಹಾಕ್ಕೊಂಡು ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಏನು ಟೇಸ್ಟ್ ಅಂದರೆ ಸೇಮ್ ಅಲ್ಲಿ ಮಾಡಬೇಕಾದ್ರೆ ಹೋಟ್ಲಲ್ಲಿ ಹೆಂಗೆ ಸ್ಮೆಲ್ ಬರ್ತಿತ್ತು ಅದೇ ಸ್ಮೆಲ್ಲು ಸಖತ್ತಾಗಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಇದಕ್ಕೆ ಮಿಕ್ಸ್ ಮಾಡಿ ಇಟ್ಟಿದ್ನಲ್ಲ ಸಾಸು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ತೆಳ್ಳಗೆ ಬೇಕಾದ್ರೂ ಸಾಸ್ ಮಾಡ್ಕೊಳ್ಳಿ, ನಾನು ಸ್ವಲ್ಪ ಗಟ್ಟಿಗೆ ಮಾಡಿದ್ದೆ ಸಾಸು. ಇದನ್ನು ಹಾಕ್ಕೊಂಡು 1 ನಿಮಿಷ ಮಿಕ್ಸ್ ಮಾಡಿದ್ದಾದಮೇಲೆ ಗೋಬಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ ಗಟ್ಟಿಯಾಗಿಬಿಡುತ್ತೆ ಅಂತ, ಅದು ಬಿಸಿ ತಾಗ್ತಾ ಗಟ್ಟಿಯಾಗಿಬಿಡುತ್ತೆ. ಆಮೇಲೆ ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಗೋಬಿ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಗೋಬಿ ಹಾಕ್ಕೊಂಡು ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಟ್ರೈ ಮಾಡಿ ಫ್ರೆಂಡ್ಸ್, ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಕೊತ್ತಂಬರಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ನಿಮಗೆ ಕೊತ್ತಂಬರಿ ಬೇಕಾದ್ರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ. ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ, ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಹಾಕ್ಕೊಂಡೆ. ಆದರೂ ಟೇಸ್ಟ್ ಅಂತ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಫೈನಲಿ ಗೋಬಿ ರೆಡಿ ಫ್ರೆಂಡ್ಸ್. ನಾರ್ಮಲ್ ಗೋಬಿ ರೆಡಿಯಾಗಿದೆ, ಡ್ರೈ ಗೋಬಿ ಕೂಡ ರೆಡಿಯಾಗಿದೆ. ಇನ್ನೇನು ನಮ್ಮ ಮನೆಯವ್ರು ಬಂದರೆ ಅವ್ರಿಗೆ ಹಾಕ್ಕೊಡ್ಬೇಕು. ಸೊ ಫ್ರೆಂಡ್ಸ್, ಈಗ ಟೈಮಲ್ಲಿ 9 ಗಂಟೆ ಆಗಿದೆ. ಸೊ ಈಗ ತಾನೇ ನಮ್ಮ ಮನೆಯವ್ರು ಬಂದರು. ಸೊ ನೀರು ಕ್ಯಾನ್ ಖಾಲಿಯಾಗಿತ್ತು ಫ್ರೆಂಡ್ಸ್. ನಾನು ಹೋಗ್ತಾ ಇದ್ದೆ, ರೈಸ್ಗೆ ಇಟ್ಬಿಟ್ಟಿದ್ದೆ, ಅದಾದಮೇಲೆ ಹೋಗ್ತೀನಿ ಇರು ಅಂದೆ. ಇಲ್ಲ ನಾನೇ ತೊಗೊಂಬಂದ್ಬಿಡ್ತೀನಿ ಅಂತ ನಮ್ಮ ಮನೆಯವ್ರು ಹೋಗಿದ್ದಾರೆ. ಸೊ ಬರ್ತಾಯಿದ್ದಾರೆ. ನಾನು ಮೋಟ್ರ್ ಆನ್ ಮಾಡಿದ್ದೀನಿ, ಅದು ಆಟೋಮೆಟಿಕಾಗಿ ಬಿದ್ದೋಗ್ತಾ ಇದೆಯಲ್ಲ ಫ್ರೆಂಡ್ಸ್, ಅದು ವಾಷಿಂಗ್ ಮಿಷಿನಿಂದ. ವಾಷಿಂಗ್ ಮಿಷಿನ್ ಹೀಟರ್ ಹೋಗ್ಬಿಟ್ಟಿದೆ. ಸೊ ಅದಕ್ಕೆ ಅದು ರೆಡಿ ಮಾಡಿಸಿದ್ರೆ ಇದು ರೆಡಿ ಆಗುತ್ತೆ. ಗುರುವಾರ ಬರ್ತೀನಿ ಅಂತ ಹೇಳಿದ್ದಾರೆ. ನಾನೀಗ ನಮ್ಮ ಮನೆಯವ್ರು ನೀರು ತೊಗೊಂಬಂದರು. ಬಾ ಬೈದ್ಬಿಟ್ಟಿದ್ದಕ್ಕೆ ಬರಲ್ಲ ಫ್ರೆಂಡ್ಸ್, ಕೋಪ ಮಾಡ್ಕೊಂಡ್ಬಿಟ್ಟು. ತಿನ್ನು ಹೋಗ್ಲಿ. ಗೋಬಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಹೋಟ್ಲಲ್ಲಿ ಇರೋ ಥರನೇ ಇದೆ ಅಲ್ಲ. ಸೊ ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಆಯಿತು. ಸೊ ನೀವು ಕೂಡ ಟ್ರೈ ಮಾಡಿ. ಸೊ ಗೋಬಿ ತಿಂದು ಒಂದು 1 ಅವರ್ ಬಿಟ್ಟು ಆಮೇಲೆ ಮತ್ತೆ ಊಟ ಹಾಕ್ಕೊಟ್ಟೆ. ಸೊ ಊಟ ಕೂಡ ತಿನ್ಕೊಂಡು ಉಪ್ಸಾರು ಮಾಡಿದ್ನಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಈ ಬ್ಲಾಗಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ನಿಮ್ಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್.